ಬೆಳಗಾವಿಯಲ್ಲಿ ಗೋಬರ್ ಗ್ಯಾಸ್ನಲ್ಲಿ ಅಡುಗೆ ಬೇಯ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ ಜೊತೆ ಗೋಬರ್ ಗ್ಯಾಸ್ ಬಳಸಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಅಂದ್ರೆ ಪರ್ಯಾಯವಾಗಿ ಗೋಬರ್ ಗ್ಯಾಸ್ ಅನ್ನು ಬಳಸ್ತಾ ಇದ್ದಾರೆ ರೈತರು. ಹೈನುಗಾರಿಕೆ ಜೊತೆಗೆ ಬಯೋಗ್ಯಾಸ್ ಅಳವಡಿಸಿದ್ದಾರೆ. ಕಡೋಲಿ, ಕಟ್ಟಡಬಾವಿ ಸೇರಿದಂತೆ ಹಲವೆಡೆ ಈ ರೀತಿ ಗೋಬರ್ ಗ್ಯಾಸ್ ಅನ್ನು ಬಳಕೆ ಮಾಡಲಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ನಮಗಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ಕೂಡ ಇದೇ ಮಾತನ್ನ ಹೇಳ್ತಾ ಇತ್ತು. ನೈಸರ್ಗಿಕ ಈ ಗ್ಯಾಸ್ಗಳನ್ನು ಉತ್ಪಾದನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರೋತ್ಸಾಹ ಕೊಡ್ತಾ ಇತ್ತು. ಇಲ್ಲಿ ಬೆಳಗಾವಿ ರೈತರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಹದೇವ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗ್ಯಾಸ್ ಸಿಲಿಂಡರ್ ತೊಂದರೆಗಳ ನಡುವೆ ಗ್ರಾಮೀಣ ಭಾಗದಲ್ಲಿ ಬಯೋಗ್ಯಾಸ್ ಬಳಕೆ ಮಾಡ್ತಿರುವಂತಹ ಕುಟುಂಬಗಳು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇರುವಂಥದ್ದು. ಬೆಳಗಾವಿಯ ಕಡೋಲಿಯಲ್ಲೂ ಕೂಡ ಸದ್ಯ ಈಗ ಬಹಳಷ್ಟು ಕುಟುಂಬಗಳು ಈ ಒಂದು ಬಯೋಗ್ಯಾಸ್ ಅನ್ನ ಬಳಕೆ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಏನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂಥದ್ದು, ಸೊ ಈ ಒಂದು ಸಮಸ್ಯೆ ಕೂಡ ಆ ಕುಟುಂಬಗಳಿಗೆ ತಡ್ತಾ ಇಲ್ಲ. ಸದ್ಯ ನಾನೀಗ ಕಡೋಲಿ ಗ್ರಾಮದಲ್ಲೇ ಇದ್ದೇನೆ. ಈಗ ನೋಡ್ಬೋದಾಗಿದೆ, ಇದು ಬಯೋ ಗ್ಯಾಸ್ ಮೂಲಕ ಅಡುಗೆ ಸೇರಿದಂತೆ ಎಲ್ಲ ಪದಾರ್ಥಗಳನ್ನು ಇಲ್ಲೇ, ಖಾದ್ಯಗಳನ್ನು ಇಲ್ಲೇ ರೆಡಿ ಮಾಡ್ತಾರೆ. ಸದ್ಯ ಈಗ ಬಯೋಗ್ಯಾಸನ್ನು ಬಳಕೆ ಮಾಡಿಕೊಂಡೇ ಈ ಕುಟುಂಬ ಬೆಳಗಿನ ಜಾವ ಏನಿರುತ್ತೆ, ಸೊ ಹೆಚ್ಚಿನ ಫೋರ್ಸ್ ಇರುವಂಥ ಕಾರಣಕ್ಕಾಗಿ ಎಲ್ಲ ಅಡುಗೆಗಳನ್ನು ಇದೇ ಒಂದು ಬಯೋಗ್ಯಾಸ್ ಮೂಲಕ ತಯಾರು ಮಾಡ್ತಾರೆ. ಸೊ ಅದರ ಜೊತೆಗೆ ಎಮರ್ಜೆನ್ಸಿಯಾಗಿ ಮತ್ತೊಂದು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ನ ಕೂಡ ಇವರು ಬಳಕೆ ಮಾಡ್ತಾ ಇರುವಂಥದ್ದು. ಆದರೆ ಮನೆ ಕಟ್ಟದಾಗಿಂದ ಕಳೆದ 8 ವರ್ಷಗಳಿಂದ, ಇದಕ್ಕಿಂತ ಪೂರ್ವದಲ್ಲೂ ಕೂಡ ಬಹಳಷ್ಟು ಜನ ಇದನ್ನ ಬಯೋಗ್ಯಾಸನ್ನು ಬಳಕೆ ಮಾಡ್ತಾ ಇದ್ರು. ಇದೀಗ ಮನೆ ಕಟ್ಟದಾಗಿನಿಂದಲೂ ಕೂಡ ಈಗ ಈವರೆಗೂ ಬಯೋಗ್ಯಾಸನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಮನೆಯಲ್ಲಿ ಕಂಪ್ಲೀಟಾಗಿ ಅಡುಗೆಗಳನ್ನು ಇದೇ ಒಂದು ಬಯೋಗ್ಯಾಸ್ ಮೂಲಕನೇ ತಯಾರು ಮಾಡ್ತಾರೆ. ಸದ್ಯ ಅವರು ಏನು ಮನೆ ಯಜಮಾಂತಿ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಅಮ್ಮ, ಈಗ ಎಷ್ಟು ವರ್ಷ ಆಯ್ತು ನೀವು ಬಳಕೆ ಮಾಡಕತ್ತೀರಿ? ಇದು 8 ವರ್ಷ ಆತ್ರಿಪ್ಪ. ಇದು ನಾವು ಯೂಸ್ ಮಾಡೋದು ಗ್ಯಾಸ್. ಏನೇನು ಅಡುಗೆ ಮಾಡ್ತೀರಿ? ಇನ್ನು ಅನ್ನ, ಸಾರು, ಪಲ್ಯ, ರೊಟ್ಟಿ ಎಲ್ಲ ಮಾಡ್ತೀವ್ರಿ, ಚಪಾತಿ. ಈಗ ಇನ್ನೊಂದು ಗ್ಯಾಸ್ ಐತಲ್ರಿ, ಅದನ್ನ ಯೂಸ್ ಮಾಡ್ತೀರ? ಅದು ಯಾವಾಗಾರ ಯೂಸ್ ಮಾಡ್ತೀವ್ರಿ, ಇದೇ ಯೂಸ್ ಮಾಡ್ತೀವ್ರಿ. ಇದು ಹೆಂಗ್ರಿ ಬರ್ತೈತ್ರಿ ನಿಮ್ಗೆಲ್ಲ ಟೈಮ್? ಹಾ, ಬರ್ತೈತ್ರಿ. ನಾವು ದಿನ ಒಂದ ಬುಟ್ಟಿ ಶಗನ ಕಲ್ಸಿರು ನಮಗೆ ಆಗ್ತೈತ್ರಿ ಅಷ್ಟ. ಒಂದ್ ಬುಟ್ಟಿ ಇದ್ರ ಮೇಲೆ ದನಗಳದಾವನ್ರಿ? ಹಾ, ದನ. ಎಷ್ಟು ದನ ಅದಾವ? ನಮ್ದು ಎಮ್ಮಿ ಒಂದ, ಆಕಳ ಒಂದ ಇದೆ. ಎಷ್ಟು ಜನರು ಅಡಿಗೆ ಮಾಡ್ತೀರಿ ಇದ್ರಾಗ? 4 ಜನ ಅದೇವ್ರಿ ನಾವು. ರಾತ್ರಿ ಬೆಳಿಗ್ಗೆ ಇದೇ ಇದ್ರ ಮೇಲೆ ಮಾಡ್ತೀರಿ? ಹಾ, ಇದ್ರ ಮ್ಯಾಗ ಎಲ್ಲಾರಿ. ಈಗ ಸಿಲಿಂಡರ್ ಸಮಸ್ಯೆ ಆಗತೈತಿ, ನಿಮ್ಗೇನ್ ಸಮಸ್ಯೆ? ಸಮಸ್ಯೆ ಇಲ್ರಿ ನಮಗೂ. ಸಿಲಿಂಡರ್ದೇನು ಸಮಸ್ಯೆ ಇಲ್ಲ, ನಮಗೆ ಚಿಂತೆನೇ ಇಲ್ರಿ ಸಿಲಿಂಡರ್. ಸರ್, ಇದನ್ನ ಹೆಂಗ್ ತಯಾರು ಮಾಡ್ತಾರೆ? ಮತ್ತೆ ಕಡೋಲಿ ಊರು ಮತ್ತು ಕಟ್ಟಣಬಾವಿ ಬಹಳಷ್ಟು ಕಡೆಗಳಲ್ಲಿ ಈ ರೀತಿ ಬಳಕೆ ಮಾಡ್ತಾರಂತೆ. ಎಷ್ಟು ಕಡೆ ಬಳಕೆ ಮಾಡ್ತಾರೆ ಸರ್? ಇದು ಸುತ್ತಮುತ್ತ ಕಡೆ ಎಲ್ಲ ಹಳ್ಳಿಯಾಗೂ ಇದನ್ನ ಬಳಕೆ ಮಾಡ್ತಾರೆ. ಹಳ್ಳಿಗಳು ಏನು ಅದಾವಲ್ರಿ, ಎಲ್ಲೆಲ್ಲಿ ಎಮ್ಗಳು ಸಾಕ್ತಾರಲ್ರಿ, ಎಮ್ಗಳು ಸಾಕೋರು ಇದು ಮೊದಲಿಂದನೇ ಇದನ್ನ ಮಾಡ್ಕೊಂತಾನೆ ಬಂದಿದ್ರಿ. ಮೊದಲಂತೂ ಕಂಪಲ್ಸರಿ ಎಲ್ಲರೂ ಪ್ರತಿ ಮನೆಗೂ ಒಂದು ಇದು ಗೋಬರ್ ಗ್ಯಾಸ್ ಐತ್ರಿ. ಅದಕ್ಕೆ ಮೊದಲು ಎಲ್ಲ ಹಳ್ಳಿಯಿಂದ ಆ ಕಡೆಯಿಂದ ಏನು ಗುಡ್ದಾರಿ ಮಂದಿ ಇರ್ತೈತಾರಲ್ಲ, ಕಟ್ಗೆ ತಂದು ಮಾರ್ತೀರಿ, ಮೊದಲೆಲ್ಲ ಸೌದೆ ಹೊತ್ತಿಸ್ತಾರೆ. ಆದರೆ ಗೋಬರ್ ಗ್ಯಾಸ್ ಬಂದಾಗಿಂದ ಬಹುತೇಕ ಇದೇನೈತ್ರಲ್ಲ, ಇವೆಲ್ಲ ಕಟ್ಟಿಗೆ ಸೌದೆ ಹೊತ್ತಿಸೋದು ಬಂದಾಯ್ತ್ರಿ. ಆನಂದ ಗೋಬರ್ ಗ್ಯಾಸ್ ಚಾಲು ಆತ್ರಿ. ಆದರೆ ಇತ್ತೀಚೆಗೆ ಇದೇನು ಸಿಲಿಂಡರ್ ಕೊರತೆ ಬರೋದ್ರಿಂದ ಇದು ಮತ್ತೆ ಗೋಬರ್ ಗ್ಯಾಸ್ ನೆನಪರಾಕತೈತ್ರಿ. ಅದು ಏನೇನೋ ಆಗಿ ಇವೆಲ್ಲ 70% ಎಲ್ಲ ಬಂದಾಗಿ ಹೋಗಿದ್ದರು ಸರ್. ಅವು ರಿಪೇರಿಗೆ ಬಂದು ಹೌದು ಅಲ್ಲ. ಮತ್ತು ಹೈನುಗಾರಿಕೆ ಮ್ಯಾಗೂ ಆಸಕ್ತಿ ಕಡಿಮೆ ಆಗ್ತಾರೆ ಜನರಿಗೆ. ಒಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಏನಿದೆ ಅದು ಕೂಡ ಕಡಿಮೆ ಆಗಿರುವಂಥದ್ದು. ಬಹುತೇಕ ಕುಟುಂಬಗಳು ನೆಮ್ಮದಿಯಾಗಿ ಜೀವನ ನಡೆಸೋಕ್ಕೆ ಗೊಬ್ಬರ ಗ್ಯಾಸ್ ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ ಟಿವಿ 9 ಬೆಳಗಾವಿ.